ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 9B ಯನ್ನ ಗಮನಿಸಿ. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ? ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಈಗ ನಾವು ಹತ್ತಿರದಲ್ಲಿರುವ ವಸ್ತುವನ್ನು ಸುಲಭವಾಗಿ ನೋಡ್ತೀವಿ, ದೂರದಲ್ಲಿರುವ ವಸ್ತುವನ್ನು ಸುಲಭವಾಗಿ ನೋಡ್ತೀವಿ. ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ ಕಣ್ಣಿನ ಮಸೂರದ ವಕ್ರತೆ ಹೆಚ್ಚು ಕಡಿಮೆ ಮಾಡಿಕೊಳ್ತದಲ್ಲ, ಇದರಿಂದ ಸಾಧ್ಯವಾಗುತ್ತೆ. ಹಾಗಿದ್ರೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೇನು? ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ವೀಕ್ಷಿಸಲು ಕಣ್ಣಿನ ಮಸೂರವು ಸಂಗಮ ದೂರದಲ್ಲಿ ಮಾಡಿಕೊಳ್ಳುವ ಹೊಂದಾಣಿಕೆಯನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು. ದೂರದ ಮತ್ತು ಹತ್ತಿರದ ವಸ್ತುಗಳನ್ನ ನೋಡ್ಲಿಕ್ಕೆ ಕಣ್ಣಿನ ಮಸೂರ ಸಂಗಮ ದೂರದಲ್ಲಿ ಮಾಡಿಕೊಳ್ಳುವಂತಹ ಹೊಂದಾಣಿಕೆ ಏನಿದೆ ಅದಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎನ್ನುವರು. ದೂರದ ವಸ್ತುಗಳನ್ನು ನೋಡುವಾಗ ಚಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ಳುವುದರಿಂದ ಮಸೂರವು ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ. ದೂರದ ವಸ್ತುಗಳನ್ನ ನೋಡುವಾಗ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ಳುತ್ತವೆ, ಆದ್ದರಿಂದ ಮಸೂರ ತೆಳ್ಳಗಾಗ್ತದೆ. ಇದರಿಂದ ಸಂಗಮ ದೂರ ಹೆಚ್ಚುತ್ತದೆ, ದೂರದ ವಸ್ತುಗಳನ್ನ ಸುಲಭವಾಗಿ ನೋಡ್ಲಿಕ್ಕೆ ಸಾಧ್ಯ ಇರ್ತದೆ. ಅದೇ ಹತ್ತಿರದ ವಸ್ತುವನ್ನ ನೋಡುವಾಗ ಮಸೂರದ ವಕ್ರತೆ ಜಾಸ್ತಿ ಆಗ್ತದೆ, ಹಾಗೆ ಸಂಗಮ ದೂರ ಕಡಿಮೆ ಆಗ್ತದೆ. ಈ ರೀತಿಯಾಗಿ ಕಣ್ಣಿನ ಹೊಂದಾಣಿಕೆ ನಡೆಯುತ್ತೆ. ಥ್ಯಾಂಕ್ ಯು.